ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಾಕಿಸ್ತಾನ ನಮ್ಮ ಶತ್ರು ದೇಶ. ಅದೇ ರೀತಿ ಇನ್ನೊಂದು ಶತ್ರು ದೇಶ ಅಂದರೆ ಬಾಂಗ್ಲಾದೇಶ. ಇವೆರಡನ್ನು ದೇಶದ ಒಳಗಿರೋ ಕೆಲವರು ನೆರೆಯ ದೇಶ ಅಂತ ಕರೀತಾರೆ. ಆದರೆ ಇವೆರಡು ದೇಶಗಳನ್ನು ಹಾಗೇನಾದರೂ ಅಂದುಕೊಂಡ್ರೆ ಹಾವನ್ನ ತಂದು ಚೆಡ್ಡಿಯ ಒಳಗೆ ಬಿಟ್ಕೊಂಡ ಹಾಗೆ ಆಗತ್ತೆ. ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲಿ ತಲೆ ಇಲ್ಲದ ನೋಬಲ್ಲು ಅಧಿಕಾರಕ್ಕೆ ಬಂದ ನಂತರ ಇನ್ಮೇಲಾದ್ರೂ ಶಾಂತಿ ಇರುತ್ತೆ ಅಂತ ಅಲ್ಲಿರೋ ಮುಟ್ಟಾಳ ಮತಾಂಧರು ಅಂದುಕೊಂಡಿದ್ರು. ಆದ್ರೆ ಅವರ ಕರ್ಮ ಅಂದ್ರೆ ಬಾಂಗ್ಲಾದೇಶ ಈಗ ಪೂರ್ತಿಯಾಗಿ ಕುಸಿದು ಬೀಳೋ ಹಂತವನ್ನು ತಲುಪಿದೆ. ಒಂದು ಕಡೆ ದಂಗೆ, ಇನ್ನೊಂದು ಕಡೆ ಹತ್ಯೆಗಳು, ಮತ್ತೊಂದು ಕಡೆ ಭಾರತದ ವಿರುದ್ಧ ವಿಷವನ್ನ ಕಕ್ಕೋ ಮತಾಂಧ ಪುಂಡರು. ಇದೆಲ್ಲದರ ಮಧ್ಯೆ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಈಗಾಗಲೇ ಅದನ್ನ ಕೇಳಿ ಬಾಂಗ್ಲಾದ ನೋಬಲ್ಲು ಪ್ರಬಲ್ಲಾಗಿ ನಕಲಿ ಸರ್ಕಾರವೇ ಬೇಡ ಅಂತ ನಡುಕ್ತಾ ಇದ್ದಾನೆ. ಅದಕ್ಕೆ ಕಾರಣ ಭಾರತೀಯ ಸೇನೆ ಖುದ್ದು ಅಖಾಡಕ್ಕೆ ಇಳಿದಿರೋದು. ಈಗಾಗಲೇ ಭಾರತ ಮತ್ತು ಬಾಂಗ್ಲಾದ ಸೇನಾ ಮುಖ್ಯಸ್ಥರು ಕರೆಯನ್ನ ಮಾಡಿ ಮಾತಾಡಿದ್ದಾರೆ. ಹಾಗಾದ್ರೆ ಈಗ ಬಾಂಗ್ಲಾದಲ್ಲಿ ನಡೀತಾ ಇರೋದೇನೋ? ನೋಬಲ್ ಯೂನಿಸ್ ಮೂಲೆ ಗುಂಪಾಗ್ತಾ ಇದ್ದಾನ? ಬಾಂಗ್ಲಾ ಸೇನೆ ಭಾರತದ ಮಾತನ್ನ ಕೇಳ್ತಾ ಇದೆಯಾ? ಇಲ್ಲ ಅಂದ್ರೆ ಬಾಂಗ್ಲಾದಲ್ಲಿ ಮತ್ತೊಂದು ಮಿಲಿಟರಿ ಕ್ರಾಂತಿ ಆಗ್ತಾ ಇದೆಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಅದಕ್ಕೆ ಕಾರಣ ಆ ಒಬ್ಬ ವ್ಯಕ್ತಿ. ಅವನ ಹೆಸರು ಉಸ್ಮಾನ್ ಹಾದಿ. ಇವನು ಹೇಳೋಕೆ ವಿದ್ಯಾರ್ಥಿ ನಾಯಕ, ಆದ್ರೆ ಅಸಲಿ ಸತ್ಯ ಅಂದ್ರೆ ಇವನೊಬ್ಬ ಭಾರತ ವಿರೋಧಿ ತೀಸೋ. ಇವನ ಕೆಲಸ ಏನಿದ್ರು ಭಾರತದ ವಿರುದ್ಧ ದ್ವೇಷ ಕಾರೋದು, ರಸ್ತೆಯಲ್ಲಿ ನಿಂತು ಭಾರತದ ವಿರುದ್ಧ ಮತಾಂಧತೆಯ ವಿಷವನ್ನ ತುಂಬೋದು. ಈ ಉಸ್ಮಾನ್ ಹಾದಿಯನ್ನ ಇತ್ತೀಚೆಗೆ ಗುಂಡಿಟ್ಟು ಹತ್ಯೆಯನ್ನ ಮಾಡಲಾಯಿತು. ಅವನ್ಯಾರೋ ಅನಾಮಿಕ ಬಂದ, ಗುಂಡಿಟ್ಟ, ಹೋದ. ಆದ್ರೆ ಇವನ ಸಾವು ಮಾತ್ರ ಬಾಂಗ್ಲಾದೇಶದಲ್ಲಿ ದೊಡ್ಡ ರಂಪಾಟವನ್ನೇ ಮಾಡ್ತಾ ಇದೆ. ಇವನ ಸಾವಿಗೆ ಕಾರಣ ಯಾರು ಅನ್ನೋದು ಇಲ್ಲಿಯವರೆಗೂ ಗೊತ್ತಿಲ್ಲ. ಆದ್ರೆ ಬಾಂಗ್ಲಾದ ಉಗ್ರರು ಮತ್ತು ನೋಬಲ್ ಯೂನಿಸ್ ಬೆಂಬಲಿಗರು ಮಾತ್ರ ಎಲ್ಲವನ್ನ ಭಾರತವೇ ಮಾಡಿರೋದು. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದು ಯಾರನ್ನು ಹೊಡೆದು ಹಾಕೋ ಕೆಲಸವನ್ನ ಮಾಡಿದ ಹಾಗೆ ಬಾಂಗ್ಲಾದಲ್ಲೂ ಆಗ್ತಾ ಇದೆ. ಭಾರತದ ವಿರುದ್ಧ ಮಾತಾಡಿದವರನ್ನ ಮಾತ್ರ ಆ ಅನಾಮಿಕ ವ್ಯಕ್ತಿ ಗುಂಡಿಟ್ಟು ಹತ್ಯೆಯನ್ನ ಮಾಡ್ತಾನೆ. ಅವನು ಭಾರತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ, ಭಾರತವೇ ಎಲ್ಲವನ್ನ ಮಾಡಿಸ್ತಾ ಇದೆ ಅಂತ ಬಾಯನ್ನ ಬಡಿದುಕೊಳ್ತಾ ಇದ್ದಾರೆ. ಇಲ್ಲಿ ಮಜಾ ಅಂದ್ರೆ ಇದೇ ನೋಬಲ್ ಯೂನಿಸ್ ಉಸ್ಮಾನ್ ಹಾದಿ ಬದುಕಿದ್ದಾಗ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋಕೆ ಬಿಟ್ಟಿರಲಿಲ್ಲ. ಅವನನ್ನ ರಾಜಕೀಯದಿಂದ ದೂರ ಇಡೋ ಕೆಲಸವನ್ನ ಮಾಡಿದ್ದ. ಅದಕ್ಕೆ ಕಾರಣ ಹಾದಿ ಮೊಹಮ್ಮದ್ ಯೂನಿಸ್ನ ಅಧಿಕಾರವನ್ನ ಪ್ರಶ್ನೆ ಮಾಡಿದ್ದ. ಅದೇ ರೀ, ಅಡ್ಡದಾರಿಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿದಿದ್ದ ಯೂನಿಸ್ ಅದಕ್ಕಾಗಿ ಅವನನ್ನ ಪ್ರಶ್ನೆ ಮಾಡಿದ್ದ. ಆದ್ರೆ ಈಗ ನೋಡಿದ್ರೆ ಸತ್ತ ಮೇಲೆ ಅಯ್ಯೋ ಪಾಪ, ಅವನು ನಮ್ಮ ಹುಡುಗ, ಅವನನ್ನ ಭಾರತವೇ ಮುಗಿಸಿ ಬಿಟ್ಟಿದೆ ಅಂತ ಹೇಳ್ಕೊಂಡು ಒಂದಷ್ಟು ಮೊಸಳೆ ಕಣ್ಣೀರನ್ನ ಹಾಕ್ತಾ ಸಾವಿನ ಮೇಲೆ ಅಧಿಕಾರವನ್ನ ಕಟ್ಟಿಕೊಳ್ಳೋಕೆ ನಿಂತಿದ್ದಾನೆ. ಅದಕ್ಕಾಗಿ ಭಾರತದ ವಿರುದ್ಧ ಬಾಂಗ್ಲಾದ ಜನರನ್ನ ಎತ್ತಿಕೊಟ್ಟೋ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈ ಯೂನಿಸ್ ಇದ್ದಾನಲ್ಲ, ಅವನಿಗೆ ಚುನಾವಣೆ ನಡೆಸೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಚುನಾವಣೆ ನಡೆದಿದ್ದೇ ಆದ್ರೆ ಅಲ್ಲಿನ ಜನರು ನೋಬಲ್ ಮುಖ ನೋಡಿ 4 ಓಟು ಹಾಕಲ್ಲ. ಅದಕ್ಕೆ ದೇಶದಲ್ಲಿ ಒಂದಷ್ಟು ಅರಾಜಕತೆ ಇದೆ, ದೇಶದ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಅದೇ ಕಾರಣಕ್ಕೆ ಚುನಾವಣೆ ನಡೆಸ್ತಾ ಇಲ್ಲ ಅಂತ ಹೇಳಬೇಕು. ಹಾಗೆ ಹೇಳಬೇಕು ಅಂದ್ರೆ ಅಲ್ಲಿ ದಂಗೆ ಆಗಬೇಕು. ಅದಕ್ಕೆ ಉಸ್ಮಾನ್ ಹಾದಿಯನ್ನ ಈ ನೋಬಲ್ ಯೂನಿಸ್ ಅಮೆರಿಕದ ಜೊತೆ ಸೇರ್ಕೊಂಡು ಅಥವಾ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ಹತ್ಯೆಯನ್ನ ಮಾಡಿದ್ನ ಅನ್ನೋ ಅನುಮಾನಗಳು ಈಗ ಬರ್ತಾ ಇವೆ. ನಿನ್ನೆ ಬಾಂಗ್ಲಾದಲ್ಲಿ ಉಸ್ಮಾನ್ ಹಾದಿಯ ಅಂತ್ಯಕ್ರಿಯೆ ಕೂಡ ಆಯ್ತು. ಅಲ್ಲಿ ಒಬ್ಬ ಹಿಂದೂ ಯುವಕನಿಗೆ ಬೆಂಕಿಯನ್ನ ಹಚ್ಚಿ ಕೊಲ್ಲಲಾಗಿದೆ. 7 ವರ್ಷದ ಮಗುವನ್ನ ಕೂಡ ಜೀವಂತವಾಗಿ ಸುಟ್ಟು ಹಾಕಲಾಗಿದೆ. ಇದಕ್ಕೂ ಮೊದಲು ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಬಿಟ್ಟು ಓಡಿ ಹೋಗೋ ಹಾಗೆ ಅಲ್ಲಿನ ಮತಾಂಧ ಗುಂಪು ಪ್ರತಿಭಟನೆಯ ಹೆಸರಲ್ಲಿ ಮಾಡಿದ ನಾಟಕ ನಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರ ಮೊಹಮ್ಮದ್ ಯೂನಿಸ್ ಅಲಿಯಾಸ್ ನೋಬೆಲ್ಲು ಯೂನಿಸ್ ಹೇಳೋಕೆ ಚೀಫ್ ಅಡ್ವೈಸರ್ ಆಗ್ತಾನೆ. ಆದರೆ ದೇಶದ ಹಿಡಿತ ಅವನ ಕೈಯಲ್ಲಿ ಇದೆಯಾ ಅಂದರೆ ಖಂಡಿತ ಇಲ್ಲ. ಅಲ್ಲಿ ಯಾರೋ ಗೊಂಬೆಯನ್ನ ಆಡಿಸ್ತಾರೆ, ಇವನು ಅಲ್ಲಾಡ್ತಾ ಇದ್ದಾನೆ. ಅದೆಲ್ಲ ಒಂದು ಕಡೆ ಆದರೆ ಉಸ್ಮಾನ್ ಹಾದಿಯ ಅಂತ್ಯಕ್ರಿಯೆಯ ಹಿನ್ನೆಲೆಯಲ್ಲಿ ಬಾಂಗ್ಲಾದ ಹಿಂದೂಗಳ ಮೇಲೆ ದಾಳಿ ಆಗಬಹುದು, ಅಥವಾ ಬಾಂಗ್ಲಾದೇಶದಲ್ಲಿ ದಂಗೆಯ ಹೆಸರಲ್ಲಿ ಏನಾದರೂ ಆಗಬಹುದು. ಅದೇ ಕಾರಣಕ್ಕೆ ನಿನ್ನೆ ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಹಾಗೆ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರಾದ ವಕಾರ್ ಉಜ್ ಜಮಾನ್ ಕರೆಯನ್ನ ಮಾಡಿ ಕರೆಯ ಮೂಲಕ ಮಾತಾಡಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ ಈ ಮಾತುಕತೆಗಳಲ್ಲಿ ಯಾವುದೇ ದೇಶದ ರಾಜಕೀಯ ನಾಯಕರು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ. ಇದನ್ನು ರಿಯಲ್ ಟೈಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಕರೆಯಲಾಗತ್ತೆ. ಅಂದರೆ ಬಾಂಗ್ಲಾದೇಶದಲ್ಲಿ ಯಾವುದೇ ಗಲಭೆಗಳಾದರೂ, ಭಾರತದ ಗಡಿಯಲ್ಲಿ ಏನೇ ತೊಂದರೆ ಆದರೂ, ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳಿಗೆ ಮತ್ತು ಭಾರತೀಯರಿಗೆ ಯಾವುದೇ ಸಮಸ್ಯೆ ಆದರೂ ನಮ್ಮ ಸೇನಾ ಮುಖ್ಯಸ್ಥರು ನೇರವಾಗಿ ಬಾಂಗ್ಲಾದ ಸೇನಾ ಮುಖ್ಯಸ್ಥರಿಗೆ ಕರೆಯನ್ನು ಮಾಡಿ ಇದೆಲ್ಲ ನಡೆಯದ ಹಾಗೆ ನೋಡಿಕೊಳ್ಳಿ ಅಂತ
ಆದೇಶವನ್ನು ಬೇಕಾದರೂ ಮಾಡಬಹುದು, ವಿನಂತಿಯನ್ನಾದರೂ ಮಾಡಿಕೊಳ್ಬಹುದು. ಈ ರೀತಿಯಾದ ಸಂಪರ್ಕವನ್ನು ಮಾಡಲಾಗಿದೆ. ಇಲ್ಲಿ ಆಶ್ಚರ್ಯ ಅಂದರೆ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಮತ್ತು ಚುನಾವಣೆ ಇಲ್ಲದೆ ಪ್ರಧಾನಿಯಾಗಿರೋ ನೊಬೆಲ್ಲು ಒಂಥರ ಹಾವು ಮುಂಗುಸಿ ಇದ್ದ ಹಾಗೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಇದೇ ಸೇನಾ ಮುಖ್ಯಸ್ಥ ಶೇಖ್ ಹಸೀನಾ ಅವರ ಆಪ್ತ ಹಾಗೆ ಸಂಬಂಧಿ ಅನ್ನೋ ಕಾರಣಕ್ಕೆ ಅವರನ್ನ ಸೇನಾ ಮುಖ್ಯಸ್ಥನ ಸ್ಥಾನದಿಂದ ಇಳಿಸೋಕೆ ನೊಬೆಲ್ದು ಟ್ರಬಲ್ಲು ಮಾಡಿಕೊಂಡು ಕುತಂತ್ರವನ್ನ ಮಾಡಿಕೊಂಡಿದ್ದ. ಆದ್ರೆ ವಕಾರ್ ಉಜ್ ಜಮಾನ್ಗೆ ಅಲ್ಲಿರೋ ಸೇನೆಯ ಒಳಗೆ ದೊಡ್ಡ ಮಟ್ಟದ ಬೆಂಬಲ ಇದೆ. ಅದೇ ಕಾರಣಕ್ಕೆ ಯೂನಸ್ ಅಲ್ಲಾಡಿಸೋಕು ಆಗ್ಲಿಲ್ಲ. ಹಿಂಗಿದ್ದಾಗ ಪ್ರಧಾನಿ ಅಂತ ಹೇಳಿಕೊಳ್ಳೋ ಯೂನಸ್ ಅನ್ನೋ ಎಡವಟ್ಟನ್ನ ದಾಟಿ ಅಥವಾ ಯೂನಸ್ಗೆ ಗೊತ್ತಿಲ್ಲದೆ ಬಾಂಗ್ಲಾದ ಸೇನಾ ಮುಖ್ಯಸ್ಥರು ಭಾರತದ ಜೊತೆ ಮಾತಾಡ್ತಾರೆ ಅಂದರೆ ಬಾಂಗ್ಲಾದೇಶದ ಹಿಡಿತ ಅನ್ನೋದು ಯಾರ ಕೈಯಲ್ಲಿದೆ ಅನ್ನೋದು ಎಂತಹ ಯೋಗ್ಯನಿಗಾದರೂ ಗೊತ್ತಾಗತ್ತೆ. ಭಾರತ ಕೂಡ ಬಾಂಗ್ಲಾದ ವಿಚಾರಕ್ಕೆ ತಲೆಯನ್ನು ಕೆಡಿಸಿಕೊಳ್ಳೋಕೆ ತಯಾರಿಲ್ಲ. ಯಾಕಂದರೆ ನಾವು ಯುದ್ಧವನ್ನು ಮಾಡಬೇಕಾಗಿರೋದು ನಮ್ಮ ಸಮನಾದವರ ಜೊತೆ. ಅದನ್ನು ಬಿಟ್ಟು ಹಂದಿಗಳ ಜೊತೆ ಕಿತ್ತಾಡೋಕೆ ಹೋಗಿ ಕೊಚ್ಚೆ ಗುಂಡಿ ಒಳಗೆ ಬೀಳೋಕೆ ಆಗಲ್ಲ. ಅದೇ ರೀತಿ ಈ ಬಾಂಗ್ಲಾದ ರಾಜಕಾರಣಿಗಳ ನಾಟಕ ಸಾಕಾಗಿದೆ. ನಾವೇ ನೇರವಾಗಿ ಅಲ್ಲಿನ ಸೇನೆಯ ಜೊತೆ ಡೀಲ್ ಮಾಡಿಕೊಳ್ತೀವಿ ಅನ್ನೋ ಸಂದೇಶವನ್ನು ಭಾರತ ಕೊಡ್ತಾ ಇದೆ. ಭಾರತ ಬಾಂಗ್ಲಾದೇಶದ ವಿಚಾರವನ್ನು ಹಗುರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಹಾವು ಚಿಕ್ಕದಾದರೂ ಅಷ್ಟೇ, ದೊಡ್ಡದಾದರೂ ಅಷ್ಟೇ, ಅದರಲ್ಲಿರೋದು ನಿಶಾನೆ ತಾನೆ. ಶಶಿ ತರೂರ್ ಅವರ ನೇತೃತ್ವದ ವಿದೇಶಾಂಗ ಇಲಾಖೆಯ ಸಂಸದೀಯ ಸಮಿತಿ ಶಾಕಿಂಗ್ ಮಾಹಿತಿಯನ್ನು ತೆರೆದಿಡ್ತಾ ಇದೆ. ಅದೇನೆಂದ್ರೆ 1971 ಯುದ್ಧದ ನಂತರ ಭಾರತಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಕುತಂತ್ರದ ಬೆದರಿಕೆಗಳು ಅಥವಾ ಅಪಾಯ ಎದುರಾಗ್ತಾ ಇರೋದು ಇದೇ ಮೊದಲ ಬಾರಿ. ಈ ಬಡ್ಡಿ ಮಕ್ಕಳಿಗೆ ಭಾರತವೇ ಸ್ವಾತಂತ್ರ್ಯ ಕೊಡಿಸಿತ್ತು. ಇವತ್ತು ಚಡ್ಡಿ ಹಾಕೋಕು ಲಾಯಕ್ಕಿಲ್ಲದ ಮಕ್ಕಳು ಭಾರತದ ವಿರುದ್ಧವೇ ತಿರುಗಿ ಬಿದ್ದಿವೆ. ಆ ದೇಶದ ಮಣ್ಣು ನಮ್ಮ ದೇಶದ ವಿರುದ್ಧವೇ ಬಳಕೆ ಆಗ್ತಾ ಇದೆ. ಅಲ್ಲಿ ಜಮೈತೆ ಇಸ್ಲಾಂ ಸಂಘಟನೆ ಭಾರತದ ರಾಯಭಾರಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ನಮ್ಮ ರಾಜತಾಂತ್ರಿಕರಿಗೆ ರಕ್ಷಣೆ ಇಲ್ಲ. ಇನ್ನು ವಿಪರ್ಯಾಸ ಅಂದ್ರೆ ಬಾಂಗ್ಲಾದೇಶದ ಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಭೆಗಳನ್ನ ಒಡೆದು ಹಾಕ್ತಾ ಇದ್ದಾರೆ. ಅಲ್ಲಿ ಪಾಕಿಸ್ತಾನದಿಂದ ಮುಕ್ತಿಯನ್ನ ಪಡೆದು ಬಾಂಗ್ಲಾದೇಶ ಅನ್ನೋ ದೇಶವನ್ನ ಕಟ್ಟಿದವರನ್ನೇ ಅವಮಾನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಮನಸ್ಥಿತಿ ಅದೆಂಥದ್ದು. ದೇಶವನ್ನ ಕಟ್ಟಿದವರನ್ನೇ ಬಿಡ್ತಾ ಇಲ್ಲ ಅಂದಮೇಲೆ ಬೇರೆ ದೇಶಕ್ಕೆ ಇವರೆಲ್ಲ ಗೌರವ ಕೊಡ್ತಾರ ಅಂದ್ರೆ ಖಂಡಿತ ಕೊಡಲ್ಲ. ಇನ್ನು ಸದ್ಯಕ್ಕೆ ಅಮೆರಿಕ ಕೂಡ ಬಾಂಗ್ಲಾದೇಶಕ್ಕೆ ಪ್ರಯಾಣವನ್ನ ನಿಷೇಧ ಮಾಡಿದೆ. ಜೊತೆಗೆ ಬಾಂಗ್ಲಾದೇಶದಲ್ಲಿರೋ ಅಮೆರಿಕ ಪ್ರಜೆಗಳು ಆದಷ್ಟು ಬೇಗ ಸುರಕ್ಷಿತ ಜಾಗಕ್ಕೆ ಸೇರಿಕೊಳ್ಳಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನೊಬೆಲ್ ಶಾಂತಿ ಪುರಸ್ಕೃತ ಅನ್ನಿಸಿಕೊಂಡವನ ದೇಶದಲ್ಲಿ ಅಶಾಂತಿ ತಾಂಡವಾಡ್ತಾ ಇದೆ. ಅಲ್ಲಿನ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ. ಸ್ವತಂತ್ರವಾಗಿ ಸುದ್ದಿಯನ್ನ ತಲುಪಿಸುವ ಜರ್ನಲಿಸ್ಟ್ಗಳು ಮನೆಯನ್ನೇ ಖಾಲಿ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಉಗ್ರರ ವಿರುದ್ಧ ಯಾರೇ ಮಾತಾಡೋಕೆ ಹೋದ್ರು ಪ್ರತಿಯೊಬ್ಬರ ಮೇಲೂ ಉಗ್ರರ ದಾಳಿ ಆಗ್ತಾ ಇದೆ. ಈ ಸಮಯದಲ್ಲಿ ಭಾರತ ಎಲ್ಲ ನೋಡ್ತಾ ಕೈಕಟ್ಟಿ ಕುಳಿತುಕೊಳ್ಳೋಕೆ ಆಗತ್ತಾ? ಖಂಡಿತ ಆಗಲ್ಲ. ಈಗ ಭಾರತದ ಸೇನಾ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಯಾರ ಮೇಲೂ ನಂಬಿಕೆ ಉಳ್ಕೊಂಡಿಲ್ಲ. ಅದಕ್ಕೂ ಕಾರಣ ಅಂದ್ರೆ ಅವೆಲ್ಲ ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡೋ ಹಂದಿಗಳು. ಎಷ್ಟೇ ಆದರೂ ಪಾಕಿಸ್ತಾನದ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋ ನೊಬೆಲ್ಲು ಅವನಿಗೆ ಬೆಲೆಯೇ ಇಲ್ಲ. ಇನ್ನೊಂದು ಕಡೆ ವಿದ್ಯಾರ್ಥಿ ನಾಯಕರು ದುಡ್ಡಿಗೆ ಮಾರಾಟ ಆಗಿ ಯಾವುದೋ ಕಾಲ ಆಗಿ ಹೋಗಿದೆ. ಮತ್ತೊಂದು ಕಡೆ ಅಲ್ಲಿ ಸದ್ಯಕ್ಕೆ ಇರೋ ರಾಜಕಾರಣಿಗಳು ಸೇಲಾಗಿ ಹೋಗಿದ್ದಾರೆ. ದುಡ್ಡಿನ ಹಿಂದೆ ಹೋದವರಿಗೆ ಮತಾಂಧತೆಯನ್ನು ತುಂಬಿಕೊಂಡು ವಿಷವನ್ನ ಕಾರೋ ಹಂದಿಗಳಿಗೆ ನೆರೆಯ ರಾಷ್ಟ್ರ ಹೋಗ್ಲಿ, ಅವರ ಮನೆಯವರು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವರೆಲ್ಲ ಅಲ್ಲಾಹು ಹೆಸರಲ್ಲಿ, ಕುರಾನ್ ಹೆಸರಲ್ಲಿ ದೇಶವನ್ನ ಕಟ್ಟೋ ನಾಟಕ ಮಾಡ್ತಾ ಭಾರತದ ಮೇಲೆ ದಾಳಿಯನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷಾಂತರ ಜನರು ಭಾರತವೇ ಹದಿಯನ್ನ ಹತ್ಯೆ ಮಾಡಿದೆ ಅನ್ನೋದನ್ನ ನೆಪ ಮಾಡಿಕೊಂಡು ಭಾರತದ ಗಡಿಯ ಕಡೆಗೆ ಹೊರಟಿದ್ದಾರೆ. ಇದೇ ಸಮಯದಲ್ಲಿ ಬಹಳಷ್ಟು ಉಗ್ರರ ಕ್ಯಾಂಪಲ್ಲಿ ವಿದ್ಯಾರ್ಥಿ ನಾಯಕರು ಅನ್ನಿಸಿಕೊಂಡವರ ಬಳಿ ಹಾಗೆಯೇ ನಾಟಕ ಮಾಡ್ತಾ ಇರೋ ಬಾಂಗ್ಲಾದ ರಾಜಕಾರಣಿಗಳ ಬಳಿ ಸಿಗ್ತಾ ಇರೋದು ಗ್ರೇಟರ್ ಬಾಂಗ್ಲಾ ಅನ್ನೋ ಮ್ಯಾಪ್. ಈ ಮ್ಯಾಪ್ ನೋಡಿದ್ರೆ ಯಾವುದೇ ಭಾರತೀಯನಿಗಾದ್ರೂ ಬೆಂಕಿಯನ್ನ ಇಟ್ಟ ಹಾಗೆ ಆಗತ್ತೆ. ಅದಕ್ಕೆ ಕಾರಣ ಅಂದ್ರೆ ಅದೇನೋ ಈ ಭಾರತದ ಈಶಾನ್ಯ ರಾಜ್ಯಗಳು ಇವರಪ್ಪಂದಿರ ಆಸ್ತಿ ಅನ್ನೋ ಹಾಗೆ ಅವುಗಳನ್ನು ಸೇರಿಸಿ ಗ್ರೇಟರ್ ಬಾಂಗ್ಲಾ ಅನ್ನೋ ಮ್ಯಾಪ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ಅದನ್ನೆಲ್ಲ ನೋಡ್ತಾ ಇರೋದಕ್ಕೆ ಭಾರತ ಕೈಲಾಗದ ದೇಶ ಅಲ್ಲ. ಈ ಹಿಂದೆ ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಗೆ ಸೇನೆಯನ್ನು ನಿಯೋಜನೆ ಮಾಡಲಾಗಿತ್ತು. ಇಂತಹ ಸಮಯದಲ್ಲಿ ಭಾರತಕ್ಕೆ ನಂಬಿಕೆ ಉಳಿದಿರೋದು ಕೇವಲ ಬಾಂಗ್ಲಾದೇಶದ ಸೇನೆಯ ಮೇಲೆ ಮಾತ್ರ. ಹಾಗಂತ ಸುಮ್ಮನೆ ಪಾಕಿಸ್ತಾನದ ಸೇನೆಯ ರೀತಿ ಇದ್ರೆ ಮಾತುಕತೆಗಳನ್ನು ಮಾಡೋಕೆ ಆಗಲ್ಲ.
ಆದರೆ ಇತಿಹಾಸವನ್ನು ನಾವು ತೆಗೆದು ನೋಡಿದ್ದೇ ಆದರೆ ಎಂಥದ್ದೇ ಸಮಯ ಬಂದರೂ ಬಾಂಗ್ಲಾದೇಶದ ಸೇನೆ ಭಾರತದ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದೆ. ಅದರಲ್ಲೂ ಈಗಿನ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಭಾರತದ ಜೊತೆ ಒಲವನ್ನು ಹೊಂದಿರೋ ವ್ಯಕ್ತಿ. ಅದಕ್ಕೂ ಕಾರಣ ಅಂದರೆ ಅವರು ಶೇಖ್ ಹಸೀನಾ ಸಂಬಂಧಿ ಅನ್ನೋದು. ಆಗಾಗ ಯೂನಿಸ್ ಮತ್ತು ಸೇನಾ ಮುಖ್ಯಸ್ಥರ ಮಧ್ಯೆ ಅಂತರ್ಯುದ್ಧ ನಡೀತಾನೇ ಇದೆ. ಭಾರತ ಮತ್ತು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ನೇರವಾಗಿ ಸಂಪರ್ಕ ಮಾಡಿ ಮಾತಾಡಿರೋದು. ಇಲ್ಲಿ ಬೇರೆ ಯಾವುದೋ ಗೇಮ್ ಪ್ಲಾನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಢಾಕಾದಲ್ಲಿ ಪರಿಸ್ಥಿತಿ ಕೈಮೀರೋ ಹಂತವನ್ನು ತಲುಪಿದೆ. ಇದನ್ನು ನೋಡ್ತಾ ಇದ್ರೆ ಯೂನಿಸ್ ಸರ್ಕಾರವೇ ಬಿದ್ದು ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೇನಾದರೂ ಆಗಿದ್ದೇ ಆದರೆ ಆಗ ಬಾಂಗ್ಲಾದೇಶದ ಅಧಿಕಾರ ಸೇನೆಯ ಕೈಗೆ ಹೋಗುತ್ತೆ. ಇಂತಹ ಸಮಯದಲ್ಲಿ ಭಾರತಕ್ಕೆ ವಿಶ್ವಾಸವನ್ನು ಹೊಂದಿರೋ ವ್ಯಕ್ತಿ ಬೇಕು. ಅದು ಈ ಸೇನಾ ಮುಖ್ಯಸ್ಥ ಆಗಿರ್ತಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಆಡಳಿತ ಬಂದರೆ ಆಶ್ಚರ್ಯವನ್ನು ಪಡಬೇಕಿಲ್ಲ. ಯೂನಿಸ್ ಆಡಳಿತ ಸಂಪೂರ್ಣವಾಗಿ ಕುಸಿತವನ್ನು ಕಂಡಿದೆ. ಅಲ್ಲಿರೋ ನೋಬಲ್ಲು ಅದೇನೋ ಸಾಯೋವರೆಗೂ ಅಧಿಕಾರದಲ್ಲಿರೋ ಯೋಚನೆಯನ್ನು ಮಾಡಿ ಹದಿಯನ್ನು ಹತ್ಯೆ ಮಾಡಿಸಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದನ್ನು ಕಂಡು ಜನರು ಯೂನಿಸ್ ವಿರುದ್ಧವೇ ದಂಗೆಯನ್ನು ಎದ್ದಿದ್ದಾರೆ. ಇದನ್ನು ಎರಡನೇ ದಂಗೆ ಅಂತ ಕರೆಯಲಾಗ್ತಾ ಇದೆ. ಮೊದಲನೇ ದಂಗೆಯಲ್ಲಿ ಶೇಖ್ ಹಸೀನಾ ಓಡಿ ಹೋದ್ರು. ಅವರು ಭಾರತದಲ್ಲಿ ಸೇಫ್ ಆಗಿದ್ದಾರೆ. ಭಾರತ ಅವರಿಗೆ ಜಾಗವನ್ನು ಕೊಟ್ಟಿದೆ. ಎರಡನೇ ದಂಗೆಯಲ್ಲಿ ಯೂನಿಸ್ ಓಡಿ ಹೋಗ್ತಾನ ಅನ್ನೋದನ್ನು ನೋಡಬೇಕು. ಹಾಗೇನಾದರೂ ಯೂನಿಸ್ ಓಡಿ ಹೋದರೆ ಯಾವ ದೇಶಕ್ಕೆ ಹೋಗ್ತಾನೆ? ಪಾಕಿಸ್ತಾನದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇರೋದಕ್ಕೆ ಪಾಕಿಗಳು ಕರ್ಕೊಂಡು ಹೋಗಿ ಹಳಸಿರೋ ಕುಷ್ಕ 2 ಪೀಸ್ ಕಬಾಬ್ ಹಾಕ್ತಾರಾ? ಇಲ್ಲ ಅಂದರೆ ಆ ಬಡ್ಡಿ ಮಕ್ಕಳೇ ಭಿಕ್ಷೆಯನ್ನು ಬೇಡಿ ತಿಂತಾ ಇದ್ದಾರೆ, ನನಗೇನು ಕೊಡ್ತಾರೆ ಅಂತೆ ಸೌದಿ ಅಥವಾ ಯಾವುದಾದ್ರೂ ಇಸ್ಲಾಮಿಕ್ ರಾಷ್ಟ್ರದ ಪಾಲಾಗ್ತಾನ? ಅಥವಾ ಅಮೆರಿಕದ ಟ್ರಂಪ್ ಅಣ್ಣ ಇವನಿಗೆ ಊಟ ಹಾಕ್ತಾನ? ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಬಾಂಗ್ಲಾದೇಶ ಕತ್ತಿಯ ತುದಿಯಲ್ಲಿದೆ. ಭಾರತದ ಸೇನಾ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಮತ್ತು ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಅವರ ಭೇಟಿ ಅಲ್ಲಿ ಬಿರಿಯಾನಿ ತಿನ್ನೋಕೆ ಮಾಡಿರೋದಲ್ಲ. ಇದರ ಹಿಂದೆ ದೊಡ್ಡ ತಂತ್ರಗಾರಿಕೆ ಇದೆ. ಮುಂದೆ ಬಾಂಗ್ಲಾದಲ್ಲಿ ಯೂನಿಸ್ ನಾಪತ್ತೆ ಆಗಬಹುದು. ಶೇಖ್ ಹಸೀನಾ ಯಾವುದಾದ್ರೂ ದಾರಿಯಲ್ಲಿ ಬಂದು ಅಧಿಕಾರವನ್ನು ಹಿಡಿಯಬಹುದು. ಅಥವಾ BNP ಪಾರ್ಟಿ ಅಧಿಕಾರಕ್ಕೆ ಬರಲೂಬಹುದು. ಏನಾಗುತ್ತೆ ಅನ್ನೋದು ನಮಗೆ ಯಾರಿಗೂ ಸದ್ಯಕ್ಕೆ ಗೊತ್ತಿಲ್ಲ. ಆದರೆ ಭಾರತ ಮಾತ್ರ ಸುಮ್ಮನೆ ಕುಳಿತಿಲ್ಲ. ನಮ್ಮ ಗಡಿಗಳ ರಕ್ಷಣೆ ಮತ್ತು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕೆ ಫುಲ್ ಆಕ್ಷನ್ ಮೋಡಲ್ಲಿ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಮೊದಲ ಹೆಜ್ಜೆ ಅಂದರೆ 2 ದೇಶಗಳ ಸೇನಾ ಮುಖ್ಯಸ್ಥರ ಸಂಪರ್ಕ. ಈಗಾಗಲೇ ಬಾಂಗ್ಲಾದಲ್ಲಿ ದಂಗೆ ಮತ್ತೊಂದು ಸ್ವರೂಪವನ್ನೇ ಪಡೆದುಕೊಳ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋ ಹಂದಿಗಳೆಲ್ಲ ಉಸಿರನ್ನೇ ಬಿಡ್ತಾ ಇಲ್ಲ. ಇನ್ನು ಆ ಬೆಲ್ಲು ಆ ಬೆಲ್ಲೆ ಇಲ್ಲದೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಹಿಂಗಿದ್ದಾಗ ಅವುಗಳ ಬೇಟೆಗೆ ಸಿದ್ಧತೆ ಅನ್ನೋ ಹಾಗೆ ಭಾರತ ಮತ್ತು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರ ಮಾತುಕತೆ ಕೂಡ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಅದೇನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಭಾರತ ಮತ್ತು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರ ಮಾತುಕತೆಯ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.